ಶಿಕ್ಷಕರಿಂದ ಸಮಾಜಕ್ಕೆ ಅನುಪಮ ಸೇವೆ ಡಿಡಿಪೈ ಶಂಕರಪ್ಪ ಗಾಂಜಿ ಕುಕನೂರು. ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಈ ನಿಟ್ಟಿನಲ್ಲಿ ಶಿಕ್ಷಕರಿಂದ ಸಮಾಜಕ್ಕೆ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆಂದು ನಿವೃತ್ತ ಡಿಡಿಪೈ ಶಂಕರಪ್ಪ ಗಾಂಜಿ ಹೇಳಿದರು. ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ರವಿವಾರ ನಡೆದ ದೈಹಿಕ ಶಿಕ್ಷಣಾಧಿಯಾಗಿದ್ದ ವೀರಭದ್ರಪ್ಪ ಅಂಗಡಿ ವಯೋನಿವೃತ್ತಿ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವುದೇ ಸಾಧನೆ ಅಸಾಧ್ಯ. ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಪ್ರತಿ ಸಾಧಕನ ಹಿಂದೆ ಶಿಕ್ಷಕರು ಇರುತ್ತಾರೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಂದವರು ದೈಹಿಕ ಶಿಕ್ಷಣಾಧಿಕಾರಿಯಾಗಿ ತಮ್ಮ ಅನುಪಮ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ವೀರಭದ್ರಪ್ಪ ಅಂಗಡಿಯವರ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ನಿವೃತ್ತ ಬಿಇಒ ಪದ್ಮನಾಭ ಕರ್ಣಂ ಮಾತನಾಡಿ, ಇಲ್ಲಿಯ ಶಿಕ್ಷಕ ವೃಂದದವರು ಸದಾ ಕ್ರಿಯಾಶೀಲವುಳ್ಳವರು. ಶಿಕ್ಷಕರು ಹಲವಾರು ಒತ್ತಡದ ನಡುವೆ ತಮ್ಮ ಸೇವಾ ಕರ್ತವ್ಯ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನನ್ನೊಂದಿಗೆ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವ ವೀರಭದ್ರಪ್ಪ ಅಂಗಡಿ ಅವರ ಕರ್ತವ್ಯ ನಿಷ್ಠೆ ಶ್ಲಾಘನೀಯವಾಗಿದೆ ಎಂದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿದ್ದಲಿಂಗಪ್ಪ ಶಾಗೋಟಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ವಿ ಧರಡ, ಕಾಕನೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಸಬರದ, ಶರಣಪ್ಪ ವೀರಾಪುರ, ವಿಎಸ್ ಬೆಣಕಲ್, ಬಸವರಾಜ್ ಮಾಸ್ತಿ, ಮಹಾಂತೇಶ್ ಗಾಣಿಗೇರ, ನೀಲಮ್ಮ ಅಂಗಡಿ, ಬಸವರಾಜ ಮುಳುಗುಂದ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಪ್ಪ ಅಂಗಡಿ ಮಾತನಾಡಿ, ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯ ಪ್ರಾಚಾರ್ಯ ವಿಪಿ ಹನುಮಶೆಟ್ಟಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ವಿವಿಧ ಸಂಘಟನೆಗಳಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಎಂಎನ್ ಜನಾದ್ರಿ, ಹುಸೇನ್ ಬಾಗಮಾರ, ಸಂಗಯ್ಯನ ಹಿರೇಮಠ, ಗಂಗಮ್ಮ ಸೊಬೆಗಿಡ, ರಮೇಶ್ ಬುದ್ದಿಹಾಳ, ಸುಮಾ ಪಾಟೀಲ್, ಯಮನೂರಪ್ಪ, ನಂದಿನಿ ಅಂಗಡಿ, ಸುರೇಶ್ ಹೊಸ್ಮನಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಗಿ, ಪ್ರಕಾಶ್ ಕಂಬಳಿ, ಚಂದ್ರಶೇಖರ್ ಹೊಕ್ತಾಡಿ, ಮಾರುತಿ ಹಾದಿಮನಿ ಸೇರಿದಂತೆ ಶಿಕ್ಷಕರು, ದೈಹಿಕ ಶಿಕ್ಷಕ ವರ್ಗದವರು, ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು, ಪ್ರಜಾಪವರ್ ಟಿವಿ. ಪರೀಕ್ಷೆಯಲ್ಲಿ ಅವರು ಯಶಸ್ವಿಯಾಗಿ ಬೀಳ್ಕೊಡೋ ಸಮಾರಂಭ ಇರುವುದರಿಂದ ವಿದ್ಯಾರ್ಥಿನಿಯಾಗಿ ಏನಮ್ಮ ಅವರು ಕ್ಲಾಸ್ ಆಫೀಸರ್ ಅವರು ಮಾಡಲಿ, ಇವರು ಕ್ಲಾಸ್ ಆಫೀಸ್ಗೆ ಸರಿಬಾರ ಅಷ್ಟೇ, ಎರಡಕ್ಕೂ ಏನು ವ್ಯತ್ಯಾಸವಿಲ್ಲ. ಬಟ್ ಬೋತ್ ಯಾರು ಗುಡ್ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ಇದನ್ನೇ ಎಕ್ಸಲೆಂಟ್ ವರ್ಕ್ ಇನ್ ಅವರ್ ತಾಲೂಕು ಅಂದರೆ ಹಂಗಿರಬೇಕು. ಪುಟ್ಟ ಬಂದ ಪುಟ್ಟ ಹೋದ ಚಟ್ಟ ಕಟ್ಟಿದ ಅನ್ನೋದಾಗೆ ಬಂದು ಹೆಣ್ಣು ಏನಾದರೂ ಕೆಲಸ ಮಾಡಬೇಕು, ಒಂದು ಸಾಧನೆ ಮಾಡುವಂಥ ಒಂದು ಕೆಲಸ ಮಾಡಬೇಕು, ಅದು ಉಳಿಬೇಕು. ಅದು ನಾವು ಮಾಡತಕ್ಕಂಥ ಹೆಜ್ಜೆ ಗುರುತು ಇಲ್ಲಿ ಉಳಿಬೇಕು. ಆ ಹೆಜ್ಜೆ ಗುರುತು ಉಳಿದಪ್ಪ ಅಂದ್ರೆ ಅಲ್ಲೇ ಗುರುತು ಇಲ್ಲಿ ನಮ್ಮ ಹಿಂದೊಬ್ಬರಿದ್ರು ನಮ್ಮ ಅಂಗಡಿ ಸರ್ ಅಂತ ಹೇಳಿ ಹಿಂದೊಬ್ಬರು ಬೇರೆ ಬೇರೆ ಸಂದರ್ಭದಾಗ ₹1 ನಾನು BRC ಕೋಆರ್ಡಿನೇಟರ್ ಕೆಲಸ ಮಾಡೀನಿ, BO ಆಗಿ ಕೆಲಸ ಮಾಡೀನಿ, DDP ಆಗಿ ಕೆಲಸ ಮಾಡೀನಿ, ಡೈಟ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡೀನಿ. ₹1 ನಾನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ತಕ್ಕಂಥ ಅಧಿಕಾರಿಗಳು ಬಹಳ ವಿರಳಾತಿ ವಿರಳ. ಹಂಗ ನಾನು ನೋಡಿದಂಗ ಅವ್ರ ಕೈಯಾಗ ಕೆಲಸ ಮಾಡಿಲ್ಲ, ಗಾಂಧಿ ಸರ್ಕಾರಿಗೆ ಕೇಳಿವಿ, ನೋಡಿವಿ, ಒಡನಾಟ ಐತಿ. ಆದ್ರ ನಾವು ನೋಡಿದಂಗ 2007ರಿಂದ ನೇಮಕಾತಿ ಹೊಂದಿ ಇಲ್ಲಿವರೆಗೂ ನಾವು ಶಿಕ್ಷಕರಾಗಿ ಸಂಘಟನೆ ಕೆಲಸ ಮಾಡೀವಿ. ಬಹಳ ಸರಳಾತಿ ಸರಳ, ವಿರಳಾತಿ ವಿರಳ ಮತ್ತು ಅಗದಿ ಹೆಂಗಂದ್ರೆ ಅವ್ರ ಕಾಲೇಜ್ ಹುಡುಗರು ಬಂದಂಗ ಹಿಂದೆ ಒಂದಲ್ಲ ಒಂದು ವೃತ್ತಿಯನ್ನು ನಾವು ಆಯ್ದುಕೊಳ್ಳಲೇಬೇಕು. ಆಯ್ದುಕೊಂಡಿರುವಂತಹ ವೃತ್ತಿ ಹೇಗೆ ಆಗ್ಬೇಕಾಗಿದೆ ಅಂತಂದ್ರ ಬಹುಶಃ ಸಮಾಜದೊಳಗ ನೆನಪಿಡಬೇಕಾಗಿರುವಂತಹ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದಾಗ ಮಾತ್ರ ಆ ಒಂದು ವೃತ್ತಿಗೆ ಗೌರವ ಸಿಗುತ್ತಾ, ಸಾರ್ಥಕ ಆಗುತ್ತ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತು ಹೇಳಿದ್ನ ಅಂತಂದ್ರ, ಬಹುಶಃ ಇಲ್ಲಿವರೆಗೆ ನನ್ನ ಅಖಂಡ 28 ವರ್ಷಗಳ ಸೇವೆ ಒಳಗ ಅಂಗಡಿ ಸಾಹೇಬರನ್ನ ನಾವು ಎಂದೂ ಅವರ ಅಧಿಕಾರಿ ಸ್ಥಾನವನ್ನು ನೋಡೇ ಇಲ್ಲ. ಯಾಕೆ ನೋಡಲಿಲ್ಲ? ಮನಸ್ಸಿಗೆ ಇದ್ದಿಲ್ಲ ಅಂತ. ಬಹುಶಃ ಅವ್ರ ವರ್ತನೆನ ಹಂಗಿದ್ದಿಲ್ಲ. ಅವ್ರ ಅಧಿಕಾರಿ ಅಂದಾಗ ನಮ್ಮ ಜೊತೆ ಬೆರಿತಾ ಇದ್ದಿಲ್ಲ. ಅವರು ಒಬ್ಬ ಅತ್ಯಂತ ಸರಳ ಪ್ರೀತಿಯ ಸ್ನೇಹಿತರಂತೆ ನಮ್ಮೆಲ್ಲರನ್ನ ಕಾಡ್ತಿದ್ರು.
ಬಹುಶಃ ನಾವು ಒಳ್ಳೆ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂಗೆ ಕೆಲಸ ಮಾಡಲಿಕ್ಕೆ ನಮ್ಮ ಅಂಗಡಿ ಸರ್ ಏನು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದಂತೆ ನನಗೆ ಎಲ್ಲ ದೈಹಿಕ ಶಿಕ್ಷಕ ಮಿತ್ರರು ಎಲ್ಲರೂ ಮಿತ್ರರೇ ನನಗೆ. ನನ್ನ ಜೊತೆಗೆ ಎಲ್ಲರೂ ಕೂಡ ಸಂಬಂಧ ಚೆನ್ನಾಗಿತ್ತು. ಇನ್ನು ಸಾಗೋಟಿ ಅವರು ಇರ್ಬೋದು, ನಮ್ಮ ಧಾರಣ ಸರ್ ಇರ್ಬೋದು, ಮತ್ತೆ ಎಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ನನ್ನ ಜೊತೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಬರೀ ಇವತ್ತು ಅಂಗಡಿ ಸರ್ ಅವ್ರಿಗೆ ಹೇಳೋದಲ್ಲ, ಎಲ್ಲ ನಮ್ಮ ಶಿಕ್ಷಕ ಮಿತ್ರರಿಗೆ ನನಗೆ ಸುಮಾರು 13 ತಿಂಗಳ ಕಾಲ ನನಗೆ ಒಂದು ಗೌರವ ಕೊಟ್ಟರಿ. ಜೊತೆಗೆ ನನ್ನನ್ನ ನಿಮ್ಮದೇ ತಾಲೂಕಿನ ವ್ಯಕ್ತಿ ಅಂತ ಹೇಳಿ ಭಾವಿಸಿ ನನಗೆ ಅಷ್ಟೆಲ್ಲ ಸಹಕಾರ, ಪ್ರೀತಿ ಎಲ್ಲ. ಮಗುವಿನ ಮನಸ್ಸಿರ್ಬೇಕಂತ, ಐನ್ಸ್ಟೈನ್ ತಲೆ ಇರ್ಬೇಕಂತ, ಭಗೀರಥ ಪ್ರಯತ್ನ ಇರ್ಬೇಕಂತ, ಆ 3 ಅಂಶಗಳು ನಮ್ಮ ಯೋಧರಪ್ಪ ಅಧಿಕಾರಿಗಳು. ಅವ್ರು ಯಾರೇ ಬಂದು ಹೇಳಿದ್ರು, ನಮ್ಮೆಲ್ಲ ಶಿಕ್ಷಕ ಮಿತ್ರರು ಅಧಿಕಾರಿಗಳು ಹೇಳಿದ್ರಲ್ಲ, ಯಾರೇ ಬಂದ್ರು ನಕ್ಕಂತ ಬೇರೆ ಆಫೀಸ್ ಬರೀ ಏನು ಸಹಿ ಮಾಡ್ಬೇಕು ಎಲ್ಲ ಹೇಳಿದ್ರಲ್ಲ ಅಂತ ಈ ರೀತಿ ಮಾಡ್ತಿದ್ರು. ಆಮೇಲೆ ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಬಂದ್ರೆ ಐತಲ್ಲ, ಆ ಕೆಲಸ ಅವ್ರು ಏನಂದ್ರೆ ಆ ಕೆಲಸದಲ್ಲಿ ತಲ್ಲೀನರಾಗ್ತಿದ್ರು. ಇದಾಗುತ್ತೆ. ಆಮೇಲೆ ವಿಶೇಷವಾಗಿ ಐತಲ್ಲ ಅದಕ್ಕೆ ಚಾಕಚಕ್ಯತೆ ಹೇಳಿದ್ರೆ ನಮ್ಮ ಶಾಗೋಡ್ ಸರ್ ಹೇಳಿದಂಗೆ ವಿಶೇಷ ತಮ್ಮ ಅನುಭವಗಳನ್ನ ಏನು ತಮ್ಮ ಈ ಇದರಲ್ಲಿ ತಮ್ಮ ಈ ವೃತ್ತಿ ಜೀವನದಲ್ಲಿ ಅಳವಡಿಸಿದ ಎಲ್ಲ ಅಂಶಗಳನ್ನು ಇದು ಮಾಡಿಕೊಂಡು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ದೈಹಿಕ ಶಿಕ್ಷಣಾಧಿಕಾರಿಗಳ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ನಿರ್ವಹಿಸುತ್ತಾರೆ ಅಂತಂದು ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅವರ ಮುಂದಿನ ಏನು ಈ ನಿವೃತ್ತಿ ಜೀವನ ನಾವ್ ಹೇಳ್ಬೇಕಾದ ಬಂದಾಗ ಬಹಳಷ್ಟು ಖುಷಿಯಿಂದ ಬಂದವರು, ಬಹಳಷ್ಟು ಚಾಕಚಕ್ಯತೆಯಿಂದ ನಮ್ಮ ತಾಲೂಕಿನಲ್ಲಿ ಅನೇಕ ಚಟುವಟಿಕೆಯಿಂದ ಕೆಲಸವನ್ನ ನಿರ್ವಹಿಸಿದಂತವ್ರು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಕನ್ನಡ ಸರ್ ಬಂದ್ರು, ಅವರು ಸೌಂಡ್ ಇವರು ಸೌಮ್ಯ ಸ್ವಭಾವವರು. ಅವ್ರು ಕನ್ನಡ ಸರ್ ಇರಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ವಿರೋಧರಪ್ಪ ಅಂಗಡಿಯವ್ರ ಜೊತೆ ಸಹಿ ಮಾಡಿಸ್ತಿದ್ವಿ. ಅದು ಹೆಂಗಂತಂದ್ರೆ ಅವ್ರಿಗೆ ಫೋನ್ ಹಚ್ಚೋದು ಕನ್ನಡ ಅವ್ರಿಗೆ, ಇಲ್ಲ ಅವ್ರು ಹೇಳ್ಯಾರ ನೀವು ಮಾಡೋಣ. ಒಂದು ಹೆಲ್ಪ್ ಅನ್ನ ನಮ್ಗೆಲ್ಲರೂ ಅನೇಕ ಶಿಕ್ಷಕರಿಗೆ ಸಹಾಯವನ್ನ ಮಾಡಿದಂತ ಅವರನ್ನ ನೆನೆಸಲೇಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರ ಕೆಲಸಗಳನ್ನ ನಾವು ಮಾಡಿಕೊಡ್ಬೇಕಾದಾಗ ಅಧಿಕಾರಿಗಳು ಬೇರೊಂದು ಮೀಟಿಂಗ್ ಅಲ್ಲಿ ಈಗ ಅಧಿಕಾರಿಗಳನ್ನ ನಾವು ನೋಡ್ಬಿಟ್ಟಾಗ ಪ್ರತಿ ಹೋದ್ರಿ ನಮ್ ಕ್ಯಾಂಪ್ಸ್ ತಂದಿದ್ರಲ್ಲ ಅಂತಂದ್ರು, ನಾನ್ ತಂದವಲ್ಲಪ್ಪ ಗೌರ್ಮೆಂಟ್ ಮಾಡಿದ್ರು ಅಂತಂದ್ರೆ ನೀವು ಭಾಳ ಪುಣ್ಯವಂತರಿ ಅಂತಂದ್ರೆ ನನ್ನ ಆತ್ಮೀಯವಾಗಿ ನಾನು ಇನ್ನವರೆಗೂ ನೀವು ನನ್ನ ಮೇಲೆ ಪ್ರೀತಿ ಎಷ್ಟೈತೆ ಅಂತ ಅನ್ನೋದು ಇದೇ ಉದಾಹರಣೆ. ಅದಕ್ಕಾಗಿ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮತ್ತು ಕೂಡ ಬಹಳಷ್ಟು ಕಷ್ಟ ಇತ್ತು ಅವಾಗ. ನನ್ನ ಗುರುಗಳು ನನ್ನನ್ನು ನೋಡಿ ಕೇಳಿದ ಅಷ್ಟೇ, ನನ್ನ ಮುಗ್ಧತೆ ಮತ್ತು ನನ್ನನ್ನು ನೋಡಿ ಸರ್ವೊಂದು ಸಂಗತಿ ಹೇಳಿದ್ದೀನಿ ಮತ್ತು ಕೇಳೋದು ಸದಾ ಒಮ್ಮಲ್ಲಿದ್ದೀನಿ ಅಂತ ಹೇಳಿ ಬೇಡ, ನಾವಿಂದ ನಾವು ಒಬ್ಬರಿಗೆ ರೂಪಲ್ಲಿ ನನ್ನ ಜೊತೆ ಬರ್ಬೇಕಿಂತ ಅಂತ ಹೇಳಿ ಇವಾಗ ಎಲ್ಲ ಬಟ್ಟೆ ತಗೊಂಡು ಸರ್ ಹೋಗಿ ಬಹುಶಃ ಮಕ್ಕಳಿಗೆ ಕಾಳಜಿ ಮಾಡೋದ್ರೆ ಗೊತ್ತಿಲ್ಲ. ನನ್ನೆಲ್ಲ ಬಹಳ ಪ್ರೀತಿದ್ರು ಸರ್, ದೊಡ್ಡ ನೌಕರಿ ಬರಲಿಕ್ಕೆ, ತಂದ ಮಾಡಲಿಕ್ಕೆ, ನನ್ನ ಸಂಸಾರ ಮಾಡಲಿಕ್ಕೆ, ಜೀವನಕ್ಕೆ ಕಣ್ಣು ಕೊಟ್ಟಂತ ಮಹಾನುಭಾವ ಪುಣ್ಯಾತ್ಮ ನನ್ನ ಗುರು, ತಂದೆ ತಾಯಿಗೆ ಗುರುಗೆ ಸಮಾನವನ್ನಂತ ನಮ್ಮ ಗುರು ಬೇರೆ ಶಕ್ತಿ ಸಮ. ಇದ್ಯಾವುದು ಕಟ್ಟುಕತೆ ಅಲ್ಲ, ಕಣ್ಣೀರು ಅಂತ ಬರಲ್ಲ, ಕಟ್ಟುಕತೆ ಇಲ್ಲ. ಸಪ್ತಮ ಶಬ್ದ ಬೆಚ್ಚಿಡುವಂತ ಕಾಲ ಇವತ್ತು ಬಂದದ. ನನಗೆ ಗುರುಗಳಿಗೆ